ಬೆಂಗಳೂರಿನಲ್ಲಿ ಚಾಲಕನೊಬ್ಬನ ಎಡವಟ್ಟು ತಪ್ಪಿದಂತ ದೊಡ್ಡ ದುರಂತ ಒಂದರ ಮೇಲೆ ಒಂದರಂತೆ ಸುಮಾರು 10 ಲೈಟ್ ಕಂಬಗಳು ಬಿದ್ದಿವೆ. ಇದಕ್ಕೆ ಕಾರಣ ರಾತ್ರಿ ಹೊತ್ತು ಟಿಪ್ಪರ್ ಚಾಲಕ ಮಾಡಿರುವಂತ ಎಡವಟ್ಟು. ಸುಮಾರು 10 ರಿಂದ 20 ಕಂಬ ಅಂತ ಈಗ ಸದ್ಯಕ್ಕೆ ಮಾಹಿತಿ ಇದೆ. ಹೆಚ್ಚು ವಿದ್ಯುತ್ ಕಂಬಗಳು ಚಿಕ್ಕಬಳ್ಳಾಪುರ ಈ ಒಂದು ಹೆಸರುಘಟ್ಟ ರಸ್ತೆ ಆಗಿರುವಂತಹ ಘಟನೆ ಇದು. ಸೊ ಮದ್ಯಪಾನ ಮಾಡಿ ಚಾಲಕ ಟಿಪ್ಪರ್ನ ಚಲಾಯಿಸಿರುವಂತಹ ಶಂಕೆ ಇದೆ. ಈ ಹೈಡ್ರಾಲಿಕ್ ಅನ್ನ ಸಾಗಿಸ್ತಿರ್ಬೇಕಾದ್ರೆ ಈ ಅನಾಹುತ ಆಗಿದೆ. ಹೈಡ್ರಾಲಿಕ್ಗೆ ವಿದ್ಯುತ್ ವೈರ್ ಸಿಲುಕಿದ್ರೂ ಕೂಡ ಆತನ ಗಮನಕ್ಕೆ ಬಂದಿಲ್ಲ ಇದು. ಸೊ ವಿದ್ಯುತ್ ವೈರ್ ಟಾಪ್ಗೆ ಸಿಲುಕಿದ್ರೂ ಕೂಡ ಟಿಪ್ಪರ್ನ ಆತ ಓಡಿಸ್ಕೊಂಡು ಹೋಗಿದ್ದಾನೆ. ನಂತರ ಅಲ್ಲಿ ಸಿಲುಕಿರುವಂಥ ವೈರ್ ಏನು ಸಿಲುಕ್ತು ಒಂದಾದ್ಮೇಲೆ ಒಂದು ಕಂಬಗಳು ಒಂದಾದ್ಮೇಲೆ ಒಂದು ಬೀಳಕ್ಕೆ ಶುರು ಆದವು. ಇದೆಲ್ಲವೂ ಕೂಡ ರಸ್ತೆ ಬದಿ ಸ್ಟ್ರೀಟ್ ಲೈಟ್ಗಳು. ಅದೃಷ್ಟವಶಾತ್ ಯಾರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಓಡಾಡ್ತಾ ಇರಲಿಲ್ಲ, ಜನ ಇರಲಿಲ್ಲ. ಆ ಕಾರಣಕ್ಕೆ ದೊಡ್ಡ ಅನಾಹುತ ಒಂದು ತಪ್ಪಿದೆ. ಆದರೆ ಸದ್ಯಕ್ಕೆ ಹಲವಾರು ಮನೆಗಳು ಈಗ ವಿದ್ಯುತ್ ಸಂಪರ್ಕವನ್ನು ಕಳ್ಕೊಂಡಿವೆ ಈ ಲೈಟ್ ಕಂಬಗಳು ಬಿದ್ದಿರುವಂತಹ ಕಾರಣಕ್ಕಾಗಿ. ಸೊ ಸುಮಾರು 20ಕ್ಕೂ ಹೆಚ್ಚು ಲೈಟ್ ಈ ಪೋಲ್ಗಳು ಬಿದ್ದಿರೋದ್ರಿಂದ ಈಗ JCB ತಂದು ಅಲ್ಲಿ ಕ್ರೇನನ್ನು ತಂದು ಈಗ ನಿಲ್ಲಿಸುವಂಥ ಕೆಲಸ ಆಗ್ತಾ ಇದೆ. ಅದೇ 1:30ಗೆ JCB ಬಂದು ಆಕ್ಸಿಡೆಂಟ್ ಆಗೈತೆ. ಇವಾಗ ನಮಗೆ ಕರೆಂಟು ಇದೆಲ್ಲ ಪ್ರಾಬ್ಲಮ್ ಆಗೈತೆ. ಇವಾಗ ನೀರು ಮತ್ತು ಮಿಕ್ಸಿ ಅಡುಗೆ ಮಾಡೋಕ್ಕೆ ಇದೆಲ್ಲ ಪ್ರಾಬ್ಲಮ್ ಆಗೈತೆ. ಇವಾಗ ನಾವೇನು ಮಾಡೋದು? ಇವಾಗ ಬೇಗ ಆದಷ್ಟು ಇವ್ರನ್ನ KBRನ ಕರೆಸಿ ನಮಗೆ ಕರೆಂಟ್ ಕೊಡಬೇಕು ಸರ್. ಸುಮಾರು 1-1:30 ಹಂಗೆ ಟಿಪ್ಪರ್ ಗಾಡಿಯವರು ಗೇರ್ ಹಾಕೋ ಬದಲು ಐಡ್ಲಾಡ್ಲಿಕ್ಕೆ ಎತ್ಬಿಟ್ಟಿದ್ದಾರೆ. ಇಲ್ಲೊಂದು ವಯರ್ ಹೋಗಿತ್ತು, ಮೇನ್ ವಯರು. ಆ ವಯರ್ ತಾಗಿ ಸುಮಾರು ಒಂದು 30-35 ಕಂಬಗಳು ಬಿದ್ದೋಗಿದೆ ಸರ್. ಇಲ್ಲಿಂದ ಬಾಣಾವರದಿಂದ ದ್ವಾರಕಾನಗರ ತನಕ ಬಿದ್ದೋಗಿದೆ. ನೈಟಿಂದ ಕರೆಂಟ್ ಇಲ್ಲ. ಸುಮಾರು ಈ ಥರ ಆಗಿದೆ. ಪುಣ್ಯ ಯಾರಿಗೂ ಏನೋ ಅಷ್ಟೊಂದು ಹಾನಿ ಆಗಿಲ್ಲ. ಏನು ಅಂದರೆ ಡ್ರೈವರು ಸ್ವಲ್ಪ ನೆಗ್ಲಿಜೆನ್ಸಿ ಕುಡಿತದಿಂದ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ. ನೋಡ್ಬೇಕೇನು ಇದಾಗಿದೆ ಅಂತ. ಹೌದು ಸರ್, ನೈಟ್ ಬಂತು. 1:30-2 ಗಂಟೆ ಸುಮಾರು ಬಂತು. ನಾವೇನೋ ರೋಡ್ ಕೆಲಸನೋ ಡಾಂಬರ್ ಆಗ್ತಿದ್ದಾರೋ ಅನ್ಕೊಂಡು ನಾವು ಸುಮ್ಮನಿದ್ರಿ. ಬಟ್ ಆಮೇಲೆ ಎದ್ದು ಬಂದು ನೋಡಿದಾಗ ಸುಮಾರು ಕಂಬಗಳು ಬಿದ್ದಿತ್ತಲ್ಲ, ನಮಗೂ ಸ್ವಲ್ಪ ಗಾಬರಿ ಆಯಿತು. ಬಂದು ನೋಡಿದಾಗ ಈ ಥರ ಅನಾಹುತ ಆಗಿತ್ತು. ದೇವ್ರ ದಯ ಪುಣ್ಯ ಏನಾಗಿಲ್ಲ. ಎಲ್ಲ ಬಂದು KBR ಅವ್ರು ನೋಡ್ಕೊಂಡು ಹೋಗಿದ್ದಾರೆ. ಕೆಲಸಗಳು ಮಾಡಬೇಕು. ಇನ್ನು ಕರೆಂಟ್ ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ, ಕಾಯ್ತಾ ಇದ್ದೀವಿ ನಾವು. ಬೆಳಗ್ಗೆ ಆಗಿದ್ರೆ ಎಷ್ಟು ಹಾನಿ ಆಗೋದು ಹೇಳಿ, ಎಷ್ಟು ಅನಾಹುತ ಆಗೋದು ಹೇಳಿ. ಹೆಂಗೋ ದೇವ್ರ ದಯ ಅದು ತಪ್ಪಿದೆ. ಇಷ್ಟಾಗಿದೆ ಅನ್ಕೊಂಡು ಇನ್ನು ಮಿಕ್ಕಿದೇನೈತೆ ಕೆಲಸಗಳು ಅವರು ಮಾಡಿ ಕೊಡ್ಬೇಕಷ್ಟೆ. ಅಡುಗೆ ಮಾಡೋಕ್ಕೆ ಕರೆಂಟ್ ಇಲ್ಲ, ನೀರಿಲ್ಲ, ಏನು ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಈ ಥರ ಎಲ್ಲ ಕರೆಂಟ್ನೇ ಅವಲಂಬಿಸಿರ್ತಾರಲ್ವಾ? ಕರೆಂಟ್ನೇ ಅವಲಂಬಿಸಿರ್ತಾರೆ. ಏನು ಮಾಡಿ ಸರ್ ಈ ಥರ? ಉರುಳಿದ 25ಕ್ಕೂ ಹೆಚ್ಚು ವಿದ್ಯುತ್ ಕಂಬ ಸದ್ಯಕ್ಕೆ ಆ ಏರಿಯಾದಲ್ಲಿ ಕಂಪ್ಲೀಟ್ ಆಗಿ ಒಂದು 5,000ಕ್ಕೂ ಹೆಚ್ಚು ಮನೆಗಳಿಗೆ ಈಗ ವಿದ್ಯುತ್ ಸಂಪರ್ಕ ಇಲ್ಲ. ಸಂಜೆ 7 ಗಂಟೆವರೆಗೂ ಸಂಪೂರ್ಣ ವಿದ್ಯುತ್ ಪೂರೈಕೆ ಸ್ಥಗಿತ ಅಂತ ತಿಳಿಸಲಾಗಿದೆ. ಯಾಕಂದ್ರೆ ಎಲ್ಲ ಕಂಬಗಳನ್ನು ಕೂಡ ಮತ್ತೆ ಹಿಂದಿನ ಹಾಗೆ ಅಲ್ಲೇ ನಿಲ್ಲಿಸಬೇಕು. ಚಿಕ್ಕಬಳ್ಳಾಪುರ, ತರಬನಹಳ್ಳಿ, ಕೆಂಪಾಪುರ, ಮಾರುತಿನಗರ, ದ್ವಾರಕಾನಗರ ನಿವಾಸಿಗಳಿಗೆ ಇವತ್ತು ಕರೆಂಟ್ ಇರುವುದಿಲ್ಲ. ಯಾಕಂದ್ರೆ ಸುಮಾರು 20 ರಿಂದ 25 ಕಂಬ ಕಂಪ್ಲೀಟ್ ಆಗಿ ಹೆಸರುಘಟ್ಟದವರೆಗೂ ಚಿಕ್ಕಬಳ್ಳಾಪುರದಿಂದ ಒಂದಾದ್ಮೇಲೆ ಒಂದು ಬಿದ್ದಿದೆ. ಸೊ ಇದೀಗ AWE ಫಣೀಂದ್ರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಫಣೀಂದ್ರ ಅವರೇ, ಸುಮಾರು ಎಷ್ಟು ಪೋಲ್ಗಳು ಬಿದ್ದಿದೆ? ಜೊತೆಗೆ ಸದ್ಯಕ್ಕೆ ಕರೆಂಟ್ ಕನೆಕ್ಷನ್ ವಿಚಾರವಾಗಿ ಸಪ್ಲೈ ಎಷ್ಟೊತ್ತಿಗೆ ಸಿಗ್ಬೋದು ಅಂತ ಈ ಏರಿಯಾದವ್ರಿಗೆ? ಸುಮಾರು 35 ಕಂಬಗಳು ಬಿದ್ದೋಗಿದೆ ಸರ್, ಉರುಳೋಗಿದ್ದಾವೆ. 35? ಓಕೆ ಸರಿ, ಹೌದು ಸರ್. ಸರಿ, ಸುಮಾರು 7:30-8 ಗಂಟೆ ಒಳಗೆ ಪವರ್ ಸಪ್ಲೈ ರಿಸ್ಟೋರ್ ಮಾಡ್ತೀವಿ ಅಂತ ನಮ್ಗೆ ಭರವಸೆ ಇದೆ ಸರ್. ಎಕ್ಸಾಕ್ಟ್ಲಿ ಆಗಿದ್ದೇನೋ ಫಣೀಂದ್ರ ಅವರೇ? ಅಲ್ಲಿ ಲಾರಿ ಬರ್ಬೇಕಾದ್ರೆ ಏನಾಯ್ತು ಅಲ್ಲಿ? ನಮಗೂ ಆಕ್ಚುಲಿ ನಾವು ಸ್ಪಾಟ್ ಅಲ್ಲಿ ಇರ್ಲಿಲ್ಲ. ಒಂದು ಮರಳು ಸ್ಯಾಂಡ್ ತಗೊಂಡೋಗ ಒಂದು ಟಿಪ್ಪರ್ ಹೋಗ್ಬೇಕಾದ್ರೆ ಅದ್ರ ಹಿಂದ್ಗಡೆ ಬೂಮ್ ನ ಲಿಫ್ಟ್ ಮಾಡ್ಬಿಟ್ಟಿದ್ದಾರೆ. ಓಕೆ. ಆ ಲಿಫ್ಟ್ ಮಾಡೋದ್ರಿಂದ ಲೈನ್ ಕ್ರಾಸ್ ಆಗಿತ್ತಲ್ಲ, ಎಲ್ಲಾ ಕಂಬಗಳನ್ನು ಇಲ್ಲಿಂದ ನಮ್ಮ ಚಿಕ್ಕಬಳ್ಳಾಪುರ ಸರ್ಕಲ್ ಇಂದ, ಸಂತೆಬಿಡಿ ಸರ್ಕಲ್ ಇಂದ ಸರಿಸುಮಾರು ನಮ್ಮ ಪೊಲೀಸ್ ಸ್ಟೇಷನ್ ತನಕನು ಕಂಟಿನ್ಯೂಸ್ ಆಗಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಓಕೆ. ಎಲ್ಲ ಕಂಬಗಳು ರಸ್ತೆ ಕಡೆನೆ ಬಿದ್ದಿದಾವ ಅಥವಾ ಏನಾದ್ರು ಅಲ್ಲಿ ಮನೆ, ಅಂಗಡಿ ಆತರ ಬಿದ್ದಿರೋದು ಏನಾದ್ರು ಆಗಿದೆಯಾ? ಇಲ್ಲ ಸರ್, ರಸ್ತೆ ಕಡೆನೆ ಬಿದ್ದಿದಾವೆ. ಯಾವ್ದು ಇದು ಹಾನಿ ಆಗಿಲ್ಲ ಸರ್. ಹಾನಿ ಆಗಿಲ್ಲ, ಪ್ರಾಪರ್ಟಿ ಆಗಲಿ ಏನೋ ಹಾನಿ ಆಗಿಲ್ಲ ಸರ್. ಹಾನಿ ಆಗಿಲ್ಲ. ಓಕೆ. ಅಂದ್ರೆ ಪಿಲ್ಲರ್ಗಳು ಕಟ್ ಆಗಿದಾವ ಎಲ್ಲವೂ ಕೂಡ ಅಥವಾ ಬುಡ ಸಮೇತ ಎಳ್ಕೊಂಡ್ ಬಂದಂಗ ಆಗಿದೆಯಾ ಹೇಗೆ ಅಂತ ಕೆಲವು ನೋಡ್ತಾ ಇದೀವಿ ನಾವು ಈಗ? ಕಟ್ ಆಗಿದೆ ಸರ್, ಕಟ್ ಆಗಿದೆ, ಮಧ್ಯಕ್ಕೆ ಕಟ್ ಆಗಿದೆ ಸರ್. ಎಲ್ಲ ಹೊಸದಾಗಿ ರಿಪ್ಲೇಸ್ ಮಾಡ್ಬೇಕೀಗ? ಹೌದು ಸರ್, ಹೌದು. ಓಕೆ. ಪವರ್ ಎಷ್ಟೊತ್ತಿಗೆ ಬರ್ಬೋದು ಎಲ್ಲ ಏರಿಯಾಗಳಿಗೆ? ಎಷ್ಟೊತ್ತಿಗೆ ಸಪ್ಲೈ ಬರ್ಬೋದು ಅಂತ? ಸರ್ ಸರಿಸುಮಾರು 7:30 ರಿಂದ 8 ಗಂಟೆ ಒಳಗೆ ರಿಸ್ಟೋರ್ ಮಾಡ್ತೀವಿ ಸರ್, ಭರವಸೆ ಇದೆ ಸರ್. ನೈಟ್ ಒಳಗೆ ಬರುತ್ತೆ? ಬ್ಯಾಚ್ ಅಲ್ಲಿ ಕೆಲಸ ಮಾಡ್ಕೊಂಡು ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇದೀವಿ. ರಿಸ್ಟೋರ್ ಆಗುತ್ತೆ ಸರ್ 7:30. ಓಕೆ. ಥ್ಯಾಂಕ್ ಯು ಫಣೀಂದ್ರ ಅವರು, TV9 ಜೊತೆ ಮಾತನಾಡಿದ್ದಕ್ಕೆ.